ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಮನೆ ಅಂದಮೇಲೆ ಪ್ರತಿನಿತ್ಯ ಪೂಜೆ ಮಾಡೋವಂಥದ್ದಂತೂ ಸರ್ವೇ ಸಾಮಾನ್ಯ. ಆದರೆ ಮನೆಯಲ್ಲಿ ಗಂಡ ಪೂಜೆ ಮಾಡಬೇಕಾ ಅಥವಾ ಹೆಂಡತಿ ಪೂಜೆ ಮಾಡಬೇಕಾ? ಯಾರು ಪೂಜೆ ಮಾಡಬೇಕಾಗತ್ತೆ? ಅಥವಾ ಮದುವೆ ಆಗಿರೋರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಮಾಡಿದ್ರೆ ಒಳ್ಳೆಯದು? ಇನ್ನು ವಿಶೇಷವಾಗಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತೇನಾದರೂ ನಾವು ಮಾಡೋದ್ರಿಂದ ಧನಾಗಮನ ಮಾಡ್ಕೊಳ್ಬಹುದಾ? ಯಾವ ರೀತಿ ಪೂಜೆ ಮಾಡೋದ್ರಿಂದ ಅದು ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗಂಡ ಮಾಡಿದ ಪೂಜೆ ಹೆಂಡತಿಗೆ ಎಲ್ಲ. ಹೆಂಡತಿ ಮಾಡಿದ ಪೂಜೆ ಗಂಡನಿಗಿಲ್ಲ. ಓಕೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಎಲ್ಲ. ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ಸೊ ಹಾಗಾದರೆ ಗಂಡು ಮಕ್ಕಳೇ ಮಾಡಬೇಕಾಗತ್ತೆ ಎಲ್ಲೋ? ನೋಡ್ದ ಪಾಯಿಂಟ್ ಇದು. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ. ಇದರ ಅರ್ಥ ಏನು? ಪ್ರತಿನಿತ್ಯ ಮನೆಯಲ್ಲಿ ಗಂಡ ಅನ್ನುವವನೇ ಪೂಜೆ ಮಾಡಬೇಕು, ಗಂಡು ಅನ್ನುವವನೇ ಪೂಜೆ ಮಾಡಬೇಕು. ಅದಕ್ಕೆ ಪರಿಕರಗಳು ಸುವ್ಯವಸ್ಥೆಯನ್ನು ಮಾಡಿಕೊಡೋದು, ದೀಪ ನೀರಾಜನ, ಬತ್ತಿ, ಹೂವು, ಎಣ್ಣೆ, ಕಾಯಿ, ಕ್ಲೀನು, ಸ್ವಚ್ಛ ಇವೆಲ್ಲ ಮಾಡೋದು ಹೆಣ್ಮಗು ಮಾಡ್ಬೋದು. ಪ್ರಧಾನವಾಗಿ ಕುಳಿತುಕೊಂಡು ಆ ಪೂಜೆಯನ್ನು ಮಾಡ್ತಕ್ಕಂಥ ಆನಂದದ ಲೋಕಕ್ಕೆ ಕೊಂಡೊಯ್ಯಬೇಕಾದ್ರೆ ಅಲ್ಲಿ ಗಂಡನ ಪಾತ್ರ ಹೆಚ್ಚಿರುವಂಥದ್ದು. ಎಲ್ಲರ ಮನೇಲಿ ಉಲ್ಟಾ. ಖಂಡಿತ ಗುರುಗಳೇ, ಈ ವಿಡಿಯೋನ ಏನಾದರೂ ನೋಡ್ತಾ ಇದ್ರೆ ಹೆಣ್ಮಕ್ಳು ಅವ್ರ ಯಜಮಾನ್ರು ಖಂಡಿತವಾಗ್ಲೂ ತೋರಿಸ್ತಾರೆ, ನೋಡಿ ಗುರುಗಳು ಹೇಳಿದ್ದಾರೆ ಅಂತ. ಅದೇ ಈಗ ನಾವು ಅದು ಮಾಡಿದ ಗುರುಗಳೇ, ಇದು ಮಾಡಿದ ಗುರುಗಳೇ ಅಂತಂದರೆ ಪಾಪ ಇವ್ರು ಏನೇನೋ ಮಾಡ್ತಿರ್ತಾರೆ. ಇವರೆಲ್ಲಿರ್ತಾರೋ ಓತ್ಲ ಹೊಡ್ಕೊಂಡು ಏನು ಮಾಡ್ತಿರ್ತಾರೋ, ಇನ್ನೂ ನಿದ್ದೆ ಮಾಡ್ತಿರ್ತಾರೆ. ಪಾಪ ಹೆಣ್ಮಕ್ಳು ಮನೇಲಿ ಏನೇನೋ ಮಾಡ್ತಿರ್ತಾರೆ. ಆದರೆ ಅವರು ಮಾಡ್ತಕ್ಕಂತಹದ್ದು ಅವರ ಪುಣ್ಯಾಭಿವೃದ್ಧಿ ಆಗ್ತಾ ಇದೆ. ಆದರೆ ಮನೆಗೆ ಸಂಬಂಧಪಟ್ಟದ್ದಕ್ಕೆ ಏನು ಬೇಕಾಗಿತ್ತು ಅದನ್ನು ಮಾಡ್ಕೊಳ್ಬೇಕಾದ್ರೆ ಅಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಸಹಕರಿಸಬೇಕು. 20% ಹೆಣ್ಣು ಮಕ್ಕಳು ಎಫರ್ಟ್ ಹಾಕಿದ್ರೆ 80% ಗಂಡು ಮಕ್ಕಳು ಎಫರ್ಟ್ ಹಾಕಬೇಕಿಲ್ಲಿ. ಪೂಜೆ ವಿಚಾರದಲ್ಲಾಗಿರ್ಬೋದು. ಇದು ಒಂದು ನೋಟ್ ಮಾಡ್ಕೊಳ್ಳೇಬೇಕು ನೀವು. ಆಕೆ ಏನು ಮಾಡಿದ್ರೂ ಗಂಡನಿಗೆ ಬರೋದಿಲ್ಲ. ಆಕೆ ನಿನ್ನ ಬಲಬಲ ಕೂತಿದ್ರೆ ಸಾಕು, ಮೇನ್ ಸ್ವಿಚ್ ಆನ್ ಮಾಡ್ದಂಗೆ. ಆಕೆ ಇಲ್ಲ ಅಂತಂದರೆ ಎಲ್ಲ ಸ್ವಿಚ್ ಆನ್ ಆಗಿ ಮೇನ್ ಸ್ವಿಚ್ ಆನ್ ಆಗಿಲ್ಲ ಅಂತ ಅರ್ಥ. ಅಷ್ಟು ಪ್ರಾಶಸ್ತ್ಯವನ್ನು, ಅಷ್ಟು ಪಾವಿತ್ರ್ಯತೆಯನ್ನು ನಾವು ಹೆಣ್ಣು ಕೊಟ್ಟಿರೋದ್ರಿಂದ ಆದರೆ ಇಲ್ಲಿ ಪ್ರತಿನಿತ್ಯ ಆಧಾರ ಸ್ತಂಭ ಆಗಿರ್ತಕ್ಕಂತಹ ಗಂಡು ಯಾವ ರೀತಿ ಜವಾಬ್ದಾರಿಯುತನಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರುತ್ತಾ ಹೆಂಡತಿ ಮಕ್ಕಳನ್ನ ಸಾಕಬೇಕೋ ಹಾಗೆಯೇ ದೇವರ ಪೂಜೆಯಲ್ಲೂ ಕೂಡ ಹಾಗೆಯೇ ಆ ದೇವರ ಪೂಜೆ ಇರ್ತಕ್ಕಂಥದ್ದು ಏನಿದೆಯೋ ಪುಣ್ಯ ಫಲ ಅವರಿಗೆ ಪ್ರಾಪ್ತಿ ಆಗಬೇಕಾದ್ರೆ ಈತ ಮಾಡಿದ್ದು ಮಕ್ಕಳಿಗೂ ಹೆಂಡತಿಗೆ ಎಲ್ರಿಗೂ ಬರ್ತಕ್ಕಂತಹದ್ದು. ಆದರೆ ಹೆಂಡತಿ ಮಾಡಿದ ಹೆಂಡತಿಯಲ್ಲೇ ಉಳ್ಕೊಳ್ಳುತ್ತೆ. ಅವಳು ಪಾಪ ಮಾಡಿದರೆ ಮಾತ್ರ ಅವಳಲ್ಲಿ ಉಳ್ಕೊಳ್ಳೋದಿಲ್ಲ, ಗಂಡನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪುಣ್ಯ ಮಾಡಿದರೆ ಬರೋದಿಲ್ಲ. ಅಂದರೆ ಹೆಣ್ಣಿಗೆ ಎಷ್ಟೊಂದು ಅದ್ಭುತವಾದದ್ದು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೆ ಆ ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೋ ಅಥವಾ ಮನೆಯ ದೇವತೆ ಅಂತ ಹೇಳ್ತಾರೋ ಎಲ್ಲವೂ ಸರಿಯೇ. ಆದರೆ ಇನ್ನೇನಾದರೂ ನಾವು ಅಭಿವೃದ್ಧಿ ಆಗಬೇಕು ಅಂತಂದರೆ, ಇನ್ನೇನಾದರೂ ಪ್ರಯತ್ನಶೀಲರಾಗಿ ಮಾಡ್ಕೋಬೇಕು ಅಂತಂದರೆ ಪವಿತ್ರವಾಗಿರ್ತಕ್ಕಂತಹ ಸುಮುಹೂರ್ತಗಳಲ್ಲಿ ಗಂಡಿನ ಪಾತ್ರವೇ ಜಾಸ್ತಿ ಇರಬೇಕು. ನೀವು ದೇವರ ಮನೆಯಲ್ಲಿ ಕೂತಿದ್ದರೆ ನಿಮಗೆ ತೊಗೊಂಬಂದು ಏನು ಬೇಕೋ ಪರಿಕರ ಕೊಡಬಹುದು. ಆಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಏನೆಲ್ಲ ಬೇಕೋ ಆ ಹೂವು ಎಲ್ಲವೂ ಕೂಡ ನಿಮಗೆ ಶುದ್ಧಿ ಮಾಡಿ ಅಲ್ಲಿ ಇಡಬಹುದು. ಅದು ಪ್ರಧಾನವಾಗಿ ಅಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಗಂಡು ಆಗಿದ್ದರೆ, ಆ ಮನೆ ಯಜಮಾನನಾಗಿದ್ದರೆ ಫಲ ಪ್ರಾಪ್ತಿಯಾಗುವಂಥದ್ದು. ಅದಕ್ಕಾಗಿ ನೆನಪಿಟ್ಕೊಳ್ಳಿ, ಅವ್ರು ಏನೇ ಮಾಡಿದ್ರೂ ಕೂಡ ಅದು ಅವ್ರಿಗೆ ಪ್ರಾಪ್ತಿ ಆಗ್ತಾ ಇರುತ್ತೆ. ನೀವು ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಆಮೇಲೆ ಹೆಣ್ಣು ಸಂಪಾದನೆ ಮಾಡ್ಕೊಂಡು ಬಂದು ಗಂಡ ಇದನ್ನು ಅನುಭವಿಸ್ತಾ ಇದ್ದಾನೆ ಅಂತಂದರೆ ಇದರಷ್ಟು ಏತ್ಲಾಂಟಿತನ ಯಾವುದೂ ಇರೋದಿಲ್ಲ ಯಾವುದೇ ಕಾರಣಕ್ಕೂ. ಆ ಹೆಣ್ಣು ಮಗು ದುಡಿದು ಮಕ್ಕಳನ್ನ ಗಂಡನ್ನು ಸಾಕ್ತಿದ್ದಾಳೆ ಅಂತಂದರೆ ಏನನ್ಬೇಕು ಅದನ್ನು? ವಿಧಿ ಇಲ್ಲ ಬೇರೆ. ಈತ ಎಲ್ಲೋ ಪರೋಡಿ ಹೊಡ್ಕೊಂಡು ಮತ್ತೊಂದು ಮಾಡಿಕೊಂಡು ಎಂಥದ್ದು ಕೂಡ ವ್ಯಭಿಚಾರದಲ್ಲಿ ಇದ್ದುಕೊಂಡು ಆಕೆನ ಬೇಸರ ಮಾಡಿಕೊಂಡು ಕೋಪದಿಂದ ಮಾತಾಡಿಕೊಂಡು ಏನೋ ಗಾಬರಿ ಮಾಡಿಕೊಂಡು ಆಕೆ ಮೇಲೆ ದರ್ಪ ತೋರಿಸ್ಕೊಂಡು ತಿರುಗಾಡ್ತಿದ್ರೆ ಏನು ನಿನ್ನ ಅಕೌಂಟ್ಗೆ ಹಾಕಬೇಕು? ಏನು ಹಾಕಬೇಕು? ಆಕೆ ಮಾಡಿದ ಪುಣ್ಯ ಹೆಂಗೆ ಹಾಕ್ರಿ ನಿನ್ನ ಅಕೌಂಟ್ಗೆ? ಹೆಂಗೆ ಹಾಕಬೇಕು ನಿನಗೆ? ಅದಕ್ಕಾಗಿ ಇಲ್ಲಿ ಹೇಳಿದ್ದಾನೆ,
ಎಷ್ಟು ಅದ್ಭುತವಾದಿವೆಲ್ಲ ಅಂತಂದರೆ ಆಗೆಲ್ಲ ಕೂಡ ಇರ್ತವೆ. ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಸಂಸಾರದ ರಥ ಇದೆಯಲ್ಲ, ಆ ರಥದ 2 ಗಾಲಿಗಳು ಕರೆಕ್ಟಾಗಿ ಹೋಗಬೇಕು. ಆಕೆ ಒಬ್ಬಳ ಮೇಲೆ ನೀವು ಬಿಡೋ ಹಾಗಿಲ್ಲ. ಯಾಕೆಂದರೆ ನೋಡಿ, ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ. ಈ ಗಂಡು ಅನ್ನುವ ಹುಟ್ಟಿದಾಗಿನಿಂದ ಪ್ರಾರಬ್ಧ ಎಲ್ಲಿ ತನಕ ತಂದೆ ತಾಯಿ ಜೊತೆಗೆ ಇರ್ತಾನೆ. ಆದರೆ ಹೆಣ್ಣು ಅದೇ ಮನೇಲಿ ಹುಟ್ಟಿರ್ತಾಳೆ. ಅಪ್ಪ ಅಮ್ಮನ ಸಂಬಂಧವನ್ನು ಇಲ್ಲಿ ಕಳ್ಕೋಬೇಕು, ಅವ್ರ ಜೊತೆ ಸೇರ್ಕೋಬೇಕು. ಅಂದರೆ ಯಾರೋ ಹೊಸವ್ರ ಜೊತೆ ಹೊಂದ್ಕೋಬೇಕಲ್ಲ, ಎಷ್ಟು ಕಷ್ಟ ಇದೆ. ಇವ್ರನ್ನ ತೊರೆಯೋದು ಎಷ್ಟು ಈಸಿನಾ, ಎಷ್ಟು ಕಷ್ಟ ಇರುತ್ತೆ ಆಕೆಗೆ. ಮತ್ತು ಅವ್ರ ಜೊತೆ ನಾವು ಹೊಂದ್ಕೋಬೇಕಲ್ಲ. ಅದಕ್ಕೆ ತವರನ್ನು ತೊರೆದ ತಬ್ಬಲಿ ಪರನ ಹೊರುವ ಹೆಬ್ಬುಲಿ. ಅವ್ರನ್ನ ಹೊರಬೇಕಲ್ಲ ಜೀವನ ಪರ್ಯಂತ. ಮಕ್ಕಳ ಹತ್ರ ಹೆಣ್ಗಾಡಬೇಕು, ಗಂಡನ ಹೆಣ್ಗಾಡಬೇಕು, ಅತ್ತೆ ಮಾತ್ರ ಹೆಣ್ಗಾಡಬೇಕು, ಇನ್ನು ಬಂದಿರೋ ಬಂಧು ಬಳಗ ಉಗಿಸ್ಕೋಬೇಕು. ಏನು ತಲೆನೋವಿದೆ, ಎಂತ ಹದ್ದಿದೆ. ಅದಕ್ಕಾಗಿ ಅವಳು ಏನು ಕಾರ್ಯ ಮಾಡ್ತಾರೆ, ಯಾರಾದರೂ ಒಂದು ಲೋಟ ಅತಿಥಿ ನೀರು ಕೊಟ್ಲು ಅಂತಂದರೆ ಅಮೃತ ಕೊಟ್ಟ ಹಾಗೇನೆ ನೀನು ಅಕೌಂಟ್ಗೆ ಹಾಕ್ತಾನೆ ದೇವರು. ಗಂಡನಿಗೆ ಊಟ ಬಡಿಸಿದ್ದಿದೆಯಲ್ಲ ಅದನ್ನು ಕೂಡ ನೀನು ಅಕೌಂಟ್ಗೆ ಹಾಕಿರ್ತಾನೆ. ಆದರೆ ಅವ ಮಾಡಿದ ಸಂಸಾರಕ್ಕೆ ಆಗ್ತಕ್ಕದ್ದು ಇಲ್ಲ ಅಂತಂದರೆ ಆಕೆ ಪೂರ್ಣ ಮಾಡಿದ ಆಕೆಗೆ ಇರುವಂಥದ್ದಾಗಿರುತ್ತಿದ್ದು. ಅದಕ್ಕಾಗಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಮೊದಲು ಪ್ರಧಾನ ಪಾತ್ರ ಆ ಮನೆ ಯಜಮಾನನದಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ನೀವು ತಿಳ್ಕೋಬೇಕಾಗತ್ತೆ. ಇನ್ನು ಇವತ್ತು ವಿಶೇಷ ಅಮಾವಾಸ್ಯೆ ಅಂತಿದೆಯಲ್ಲ, ಈ ಅಮಾವಾಸ್ಯೆ ಬಹಳಷ್ಟು ವಿಶೇಷದಿಂದ ಕೂಡಿರತಕ್ಕಂಥದ್ದಾದ್ದರಿಂದ ಇದು ಸೋಮವಾರ ಅಮಾವಾಸ್ಯೆ ಇರ್ತಕ್ಕಂತಹದ್ದು. ಒಂದು ಮೆಸೇಜ್ ಇದೆಯಲ್ಲಿ, ಈ ನೀವು ಮೊಬೈಲ್ ತೊಗೊಂಡು ಎಲ್ಲ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಡಿ. ಇದ್ದಕ್ಕಿದ್ದಂಗೆ ನಿಮಗೆ ಅಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ ನೆಟ್ವರ್ಕ್. ಇಲ್ಲಾಂದ್ರೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಿಮಗೂ ಅದಕ್ಕೂ ನೆಟ್ವರ್ಕೇ ಸಿಗೋದಿಲ್ಲ, ಅದೇ ಫ್ಲೈಟ್ ನೋಡಿ ಹೋಗ್ಬಿಡುತ್ತೆ, ಅಂದರೆ ಕಾಲ್ಸೆ ಬರಲ್ಲ. ಹಾಗೆ ನಾವೇನಾದರೂ ಈ ಕಾಶಿಗೆ ಹೋದರೆ ಜನ್ಮದಾರಭ್ಯ ಈ ನೋವು, ಕಷ್ಟ, ದುಃಖ, ವಿಲ ಅಂತ ಒದ್ದಾಟ ಮಾಡ್ತೀವಿ. ಅಷ್ಟೊಂದು ತೀರದ ಕಷ್ಟಗಳಿದೆ ನಮಗೆ ಅಂತಂದರೆ ಈ ಅಮಾವಾಸ್ಯೆ ಬಳಸ್ಕೋಬೇಕು ನಾವು. ಹೇಗೆ ಬಳಸ್ಕೋಬೇಕು ಅಂತಂದರೆ, ನಾನು ಕಾಶಿಯ ಪದ ಇಲ್ಲಿ ಎತ್ತಿದೆ. ಇಲ್ಲಿ ಆ ಕಾಶಿಗೆ ಏನಾದರೂ ಹೋಗಿ ಒಂದು ದಿನ ಎದ್ದು ಬಿಟ್ಟು ನಾವೇನೋ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ನಮ್ಮ ಮೇಲಿರುತ್ತಂತೆ ಆ ಪಾಪ, ನಮ್ಮ ಮೇಲೆ ಇರ್ತೈತೆ ಆ ಭೀತಿ, ನಮ್ಮ ಹತ್ರ ಇರ್ತೈತೆ ಆ ನೆಗೆಟಿವ್, ಅದು ಒಳಗಡೆ ಬರೋಕ್ಕೆ ಅವಕಾಶವಿಲ್ಲ. ಕಟ್ ಆಗಿಬಿಡುತ್ತೆ, ಮೊಬೈಲ್ ಕಟ್ ಆದಂಗೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಅವನು ಒಳಗಡೆ ಹೋದ್ಕೊಡಂಗೆ ಈ ಪಾಪ ಹೋಗಿ ಯಾವುದೋ ಒಂದು ಮರದ ಕೊಂಬೆ ಮೇಲೆ ಕೂತಿರುತ್ತಂತೆ. ಮತ್ತೆ ಅವನು ಬಂದರೆ ಅವನು ಮೆತ್ಕೋಬೇಕು ಅಂತ, ಅವನಿಗೆ ಅಟ್ಯಾಚ್ ಆಗಿಬಿಡ್ಬೇಕು ಅಂತ. ಆ ರೀತಿ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 9 ದಿನಗಳೇನಾದರೂ ಕಾಶಿಯಲ್ಲಿ ನೀವಿದ್ದು ಬಿಟ್ಟು ಪ್ರತಿನಿತ್ಯ ಗಂಗೆ ಸ್ನಾನ ಮಾಡೋದು, ವಿಶ್ವನಾಥನ ವಿಶಾಲಾಕ್ಷ ದರ್ಶನ ಮಾಡೋವಂಥದ್ದು 9 ದಿನಗಳು ಮಾಡ್ತೀವಿ ಅಂತಂದರೆ ಮತ್ತೆ ನೀವು ಹೊರಗೆ ಬಂದರೂ ಕೂಡ ಆ ಪಾಪ ನಿಮ್ಮನ್ನು ಮುಟ್ಟಕ್ಕೆ ಭಯ ಆಗುತ್ತಂತೆ. ಮತ್ತೆ ಅದು ಹೈ ವೋಲ್ಟೇಜ್ ಆಗಿಬಿಟ್ಟಿರ್ತೀರಿ, ನೀವು ಹೋಗ್ಬಿಟ್ಟಿರುತ್ತಂತೆ. ಎಷ್ಟು ಜನ್ಮಗಳಿಂದ ಪಾಪ ರಾಶಿ ನಿಮ್ಮ ಮೇಲಿದೆಯೋ, ಎಷ್ಟು ಜನ್ಮಗಳಿದೆಯೋ ಗೊತ್ತಿಲ್ಲ, ಅಂತಹದ್ದು ನಿಮ್ಮನ್ನು ಬಿಟ್ಟು ಹೊರಡೋಗುತ್ತಂತೆ. ನೆಕ್ಸ್ಟ್ ಜನ್ಮಕ್ಕೂ ಕೂಡ ನಿಮ್ಗೆ ಯಾವುದು ಕಾಡಲ್ವಂತೆ. ಪಾಪ ಅನ್ನೋದು ನಿಮ್ಮನ್ನು ಬಿಡೋದಿಲ್ಲ, ಕಷ್ಟ ಅನ್ನೋದು ನಿಮ್ಮನ್ನು ಆವರಿಸ್ಕೊಳ್ಳಲ್ಲ, ದುಃಖ ಅನ್ನೋದು ನಿಮ್ಮನ್ನು ಆವರಿಸ್ಕೊಳ್ಳಲ್ಲ. ಇದು ಮಾಡ್ತಕ್ಕಂಥದ್ದು. ಇದು ಯಾರಿಗಾದರೂ ಕೂಡ ನಾನೊಂದು ಎಕ್ಸಾಂಪಲ್ ಅಷ್ಟೇ ಹೇಳಬೇಕಿಲ್ಲ, ತುಂಬ ಅವ್ರ ಪರ ಅಂತ ಮಾತಾಡೋಣ ನಾನು. ಈಗ ಮೋದಿ ಹತ್ರ ಏನೂ ಇಲ್ಲ, ಅಕೌಂಟ್ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಎಂತ ಇಲ್ಲ. ಆದರೆ ಎಲ್ಲವೂ ಅನುಭವಿಸಿ ಹೇಗೋ ಇದೆ. ರಿಮೋಟ್ ಸಿಸ್ಟಮ್ ಎಂತಹದ್ದು ಝಡ್ ಅವ್ರಿಗಿರೋವಂಥದ್ದು, ಎಂಥದ್ದು ಬೇಕೋ ಅನುಭವಿಸ್ಬೋದು. ಏನೂ ಇಲ್ಲ, ಏನು ಬೇಕಾದರೂ ಅನುಭವಿಸ್ಲಿಕ್ಕೆ ಭಗವಂತ. ಆ ರೀತಿಯೇ ಭಗವಂತನವನು ನಿಮ್ಮ ಸಂಸಾರದಲ್ಲೋ ನಿಮ್ಮ ಉದ್ಯಮದಲ್ಲೋ ಯಾವ ರಂಗದಲ್ಲಿದ್ದರೂ ಅಂಥವರಿಗೆ ಅದನ್ನು ಕೊಟ್ಟೇ ತೀರುತ್ತಾನೆ. ಭಗವನ್ ನಿಯಾಮಕರ ನೀವೇನಾದರೂ ಶರಣ ಹೊಂದಿದ್ದೆ ಆದರೆ ಆ ತರಹದ್ದು ಕಾಶಿಯಲ್ಲಿ ನೀವು 9 ದಿನಗಳಿದ್ದರೆ ಅದು ಈ ಅಮಾವಾಸ್ಯೆಯಲ್ಲಿ, ಅದು ಸೋಮವಾರ ದಿವಸ ಅಮಾವಾಸ್ಯೆ ಬಿದ್ದಿದೆ ಅಂತಂದರೆ ಶಿವನ ದೇವಸ್ಥಾನಕ್ಕೆ ವಿಭೂತಿಯ ಅಭಿಷೇಕವನ್ನು 9 ಎಳೆನೀರು ಅಭಿಷೇಕವನ್ನು ಮಾಡಿದ್ದೀರ ಅಂತಂದರೆ 9 ಎಳೆನೀರು ಮುಟ್ಟಿಬಿಟ್ಟು ನಮಸ್ಕಾರ ಮಾಡ್ಕೊಂಬಿಡಿ. ನೀವು ಒಂದು ವಿಭೂತಿ ಉಂಡೆಯನ್ನು ಇಟ್ಬಿಡಿ. ಅದು ವಿಭೂತಿಯನ್ನು ಅದೇನು ಪುಡಿ ಪೌಡ್ರ್ ಬರುತ್ತಲ್ಲ, ಅದನ್ನು ಶಿವನಿಗೆ ನೀವು ಅಭಿಷೇಕ ಮಾಡಿಸ್ಬಿಟ್ಟು 2 ನಿಮಿಷ ಕೂತ್ಕೊಳ್ಳಿ. ನೀವು ಆ ಕಾಶಿಯಲ್ಲಿ 9 ದಿನಗಳಿದ್ದರೆ ಏನು ಫಲ ಸಿಗುತ್ತೋ, ಈ ಸೋಮಾವತಿ ಅಮಾವಾಸ್ಯೆ ಏನಿದೆಯೋ, ಬೆನಕನ ಅಮಾವಾಸ್ಯೆ ಏನಿದೆಯೋ ಅಂಥ ಪುಣ್ಯ ಫಲವನ್ನು ಪಡ್ಕೊಳ್ತೀರಿ. ಆರ್ಥಿಕಾಭಿವೃದ್ಧಿಯಲ್ಲಿ 7 ಮಾಡಿಸಿದ ಅಮಾವಾಸ್ಯೆ. ಆರ್ಥಿಕಾಭಿವೃದ್ಧಿನ ಪಡ್ಕೊಳ್ಬೇಕು ಅಂತಂದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ದಿವ್ಯ ಪರಮ ವಿಶೇಷವಾಗಿ ಪವಿತ್ರವಾಗಿರತಕ್ಕಂತಹ ಅಮಾವಾಸ್ಯೆ ಇದೆ. ಪ್ರತಿ ಬಂಧುಗಳೇ, ಶಿವನ ದೇವಸ್ಥಾನಕ್ಕೆ ಮರೆಯದೆ ನೀವು ಬೆಳಗ್ಗೆ ಹೋಗ್ತಿರೋ, ಮಧ್ಯಾಹ್ನ ಹೋಗ್ತಿರೋ, ಸಾಯಂಕಾಲ ಹೋಗ್ತಿರೋ, ಅಥವಾ ತ್ರಿಕಾಲಗಳು ಹೋಗ್ತಿರೋ, ಶಿವ 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 ಶಿವನಾಮ ಜಪವನ್ನು ಮಾಡ್ತಾ ಬರ್ತಕ್ಕಂಥದ್ದು, ಶಿವ ಪಂಚಾಕ್ಷರನ ಮಾತಾಡ್ತಕ್ಕಂಥದ್ದು ನಿಮ್ಮ ನಾಲ್ಗೆ ನಲಿದಾಡ್ತಿರ್ಬೇಕು ಇವತ್ತು. ಅದು ಮಾಡೋದು ಅಂತಂದರೆ ಕಾಶಿಯಲ್ಲಿ 9 ದಿನದಷ್ಟು ಫಲವನ್ನು ಈ ಅಮಾವಾಸ್ಯೆಯಲ್ಲಿ ನೀವು ಪಡ್ಕೊಳ್ತೀರಿ ಬಂಧುಗಳೇ.
ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಕೊಟ್ಟಂತಹ ವಿಚಾರ ಇತ್ತಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಪೂಜೆ ಮಾಡಬೇಕು, ಯಾಕೆ ಫಲ ಅನ್ನೋಂಥದ್ದು ಸಿಗ್ತಾ ಇರಲ್ಲ, ಬಿಕಾಸ್ ನಮ್ಮ ಹೆಣ್ಮಕ್ಳೇ ಶ್ರಮ ಅನ್ನೋಂಥದ್ದು ಪಡ್ತಾ ಇರ್ತಾರೆ. ಆದರೆ ಅಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅಂದಂಗೆ ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ಏಳಿಗೆ ಅನ್ನೋಂಥದ್ದು ಕಾಣೋದು ಅಂತ ಹೇಳಿದ್ರಿ. ಇದು ಕೂಡ ನಿಜವಾಗ್ಲೂ ಇಷ್ಟ ಆಯಿತು. ಬರೀ ಪೂಜೆ ವಿಷಯ ಅಲ್ಲ, ಎಲ್ಲೋ ಒಂದು ಕಡೆ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಗಂಡು ಮಕ್ಕಳ ಪಾತ್ರ ಕೂಡ ಇದೆ ಅನ್ನೋಂಥದ್ದು. ಇನ್ನು ಸೋಮವಾರ ಆಗಿರೋದ್ರಿಂದ ಇವತ್ತು ಶಿವನ ಪೂಜೆನ ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಕಾಶಿನಲ್ಲಿ ಹೋಗಿ ದರ್ಶನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ ಇವತ್ತು ನಾವು ಶಿವನ ಆರಾಧನೆ ಮಾಡೋದ್ರಿಂದ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇವತ್ತಿನ ವಿಡಿಯೋ ಅಂತೂ ಕಂಪ್ಲೀಟಾಗಿ ನೀವು ನೋಡಬೇಕು, ಕೇಳಿಸ್ಕೊಳ್ಬೇಕು. ಯಾಕಂದರೆ ಅಷ್ಟು ಅದ್ಭುತವಾಗಿರುವಂಥ ವಿಚಾರಗಳನ್ನ ಗುರುಗಳು ಶೇರ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.